कर्नाटका ड्राइवर्स एसोसिएशन द्वारा आज शहर में एक रैली निकालकर विरोध प्रदर्शन किया गया। आज शहर के अम्बेडकर चौक से जिलाधिकारी कार्यालय तक पट्टे पानी में यह रैली निकाली गई। यह रैली एसोसिएशन के जिलाध्यक्ष हालेप्पा के नेतृत्व में निकाली गई और यातायात आयुक्त बेंगलुरु को एक ज्ञापन सौंपा। कैमरामैन पप्पू राज का कवरेज। ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಅಧಿಕಾರಿಗಳಿಗೆ ಕಮಿಷನರ್ಗೆ ಸರ್ಕಾರಕ್ಕೆ ಆರ್ಟಿಒ ಕಮಿಷನರ್ಗೆ ಆರ್ಟಿಒ ಕಮಿಷನರ್ಗೆ ಕಳ್ಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ चालकर ऑक्कुट से आज जो बीदर में एक रैली किया है, ये रैली का उद्देश्य इतना है कि हमारा जो ड्राइवरों को बहुत गवर्नमेंट अन्याय कर रहा है। ऐसा बोले तो ये पैनिक बटन और GPRS ये HSRP डेली एक एक नया रूल्स लेके आ रहे हैं। ठीक है, रूल्स लेके आ जाओ, लेकिन हमारे ड्राइवर के लिए भी तो कुछ तो करो ना। क्या करें, आज तक हमारा जो येलो बोर्ड गाड़ी है सभी ऑफिसों में गवर्नमेंट ऑफिसर ही फिर रहे, जो वाइट बोर्ड गाड़ी वो एक्चुअली रूल चलना नहीं है। तो इन लोग हमारे येलो बोर्ड को छोड़ के उन लोग ले रहे, हमारे को डेली एक नया नया रूल लेके आ रहे। GPRS पैनिक बटन, तो पैनिक बटन का क्या है बोल के किसी को अभी तक की कोई ड्राइवर को मालूम नहीं है। और स्पीड गवर्नर वो एफसीज नहीं कर रहे आरटीओ ऑफिस में। ये अभी नया नया रूल लेके आ रहे हैं। मैं गवर्नमेंट से विनती कर रहा हूँ कि ये जो रूल है इसको हटा दो और हमारा चालक के लिए कुछ करो। नहीं तो अगर आप करते बोले तो हम तो किसी एफसी नहीं करते गाड़ी को। पूरा आगे आने वाले दिन में हमारा कर्नाटक चालक ऑक्कुट से ही पूरा कर्नाटक में रोड के ऊपर बंद कर देते गाड़ी, सब पूरा गाड़ी बंद हो जाता है। मैं इतना रिक्वेस्ट कर रहा हूँ कि गवर्नमेंट से ये जो है आप लोग करें 30-40 का जो आपका स्कीम है ये बंद करो दो, हटा दो बोल के हमारा जो कर्नाटक चालक ऑक्कुट से हम रिक्वेस्ट कर रहे हैं। धन्यवाद। आपका नाम? ಹುಲಿಯಪ್ಪ ಚಾಲಕರ ಒಕ್ಕೂಟಕ್ಕೆ ನೋಡಿರಿ, ಇದು ರ್ಯಾಲಿ ಹಮ್ಮಿಕೊಂಡಿದೆ. ಯಾವುದಕ್ಕೆ ಅಂದರೆ GPRS और ಫ್ಯಾನ್ ಬಟನ್ ಬಗ್ಗೆ ಅದು ಎರಡೂ ಬಂದ್ ಮಾಡಬೇಕಂತಂದು ಮುಖಾಂತರ ನಾವು ರ್ಯಾಲಿ ಮಾಡ್ತಾ ಇರೋದು. ಅದು RTO ಅಧಿಕಾರಿಗಳಿಗೆ ವಿನಂತಿ ಮಾಡಿ ಹೇಳ್ತಾ ಇದ್ದೀವಿ. ಇದು ನಮ್ಮ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದೀರಾ, ಅದು ಬಂದ್ ಮಾಡಿ ಅಂತಂದು ನಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಗೌರವ ಅಧ್ಯಕ್ಷ ಮಾತಾಡ್ತಾ ಇರೋದು. ಡ್ರೈವರ್ಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಎಲ್ಲ ಬೋರ್ಡ್ ಗಾಡಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಸ್ಪೀಡ್ ಗವರ್ನರ್ ಅಂತೆ, HSRP ನಂಬರ್ ಪ್ಲೇಟ್ ಅಂತೆ, ಮತ್ತು ಪ್ಯಾನಿಕ್ ಬಟನು, ಮತ್ತು ಇನ್ನೊಂದು ದಿನ ಒಂದೊಂದು ಹಚ್ತಾನೆ ಹೋಗ್ರಿ ಸರ್. ಇನ್ಶೂರೆನ್ಸು ರೇಟ್ ಹೆಚ್ಚಿಗೆ ಮಾಡಿರಿ, ಎಲ್ಲ ಹೆಚ್ಚಿಗೆ ಮಾಡಿರಿ ಸರ್. ನಾವು ಮಾಡಿದ್ದು ನಮ್ಮ ಮನೆಯಾಗ ಏನು ಒಯ್ಯಲ್ಲ ಸರ್, ಎಲ್ಲ ನಿಮಗೆ ಕೊಟ್ಟು ಹೋಗ್ತೀವಿ ಸರ್. ಕಡೆಗೆ ನಮ್ಮ ದೇಹನೂ ನಿಮಗೆ ಕೊಟ್ಬಿಡ್ತೀವಿ ಸರ್, ಅದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ಅದು ಸರ್ಕಾರ ಡ್ರೈವರ್ಗೆ ಅಂದರೆ ಏನು ಸವಲತ್ತು ಕೊಡ್ತಾ ಇದೆ ಹೇಳಿ? ಈಗ ತನಕ ಏನಾದರೂ ಕೊಟ್ಟಿದೆಯಾ ಡ್ರೈವರ್ಗಂತೆ? ಕೊಟ್ಟಿದೆಯಾ ಎಲ್ಲಾದರೂ? ಎಲ್ಲ ಡ್ರೈವರ್ ಕಡೆಯಿಂದ ತೊಗೋತಾರೆ. ಎಲ್ಲೋ ಬೋರ್ಡ್ ಗಾಡಿ ಅದು ಟ್ಯಾಕ್ಸ್ ಅಂತೆ, ಇದು ಟ್ಯಾಕ್ಸ್ ಅಂತೆ, ಓವರ್ ಸ್ಪೀಡ್ ಅಂತೆ, ಫೈನ್ ಅಂತೆ. 60 ಸ್ಪೀಡಲ್ಲಿ ಗಾಡಿ ಹೋದರೆ ಕೊಡ್ತಾರೆ ಕಸ್ಟಮರ್. ನಮ್ಮ ಗಾಡಿಯಲ್ಲಿ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ 4 ತಾಸು ಬೇಕಾಗುತ್ತೆ, 5 ತಾಸು ಆದರೆ ಕಸ್ಟಮರ್ ಇಳಿದು ಬಿಡ್ತಾರೆ. ಹಾಗಾಗಿ ಸ್ಪೀಡ್ ಗವರ್ನರ್ ಹೆಂಗೆ ಯೂಸ್ ಮಾಡ್ಬೇಕು ನಾವು? ಇದಂತ ನಾನು ಕೇಳ್ತಾ ಇರೋದು. ಇದು ಎಲ್ಲ ಕ್ಯಾನ್ಸಲ್ ಮಾಡಿ ನಮಗೆ ಬದುಕೋಕೆ ಅವಕಾಶ ಮಾಡಿಕೊಡಿ. ಡ್ರೈವರ್ಗಳು ಇರಲಿ, ಡ್ರೈವರ್ಗಳು ಇದ್ರೇ ದೇಶ ಉಳಿತೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು.